ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಹಾರವಾಡದ ತರಂಗಮೇಟದಲ್ಲಿ ಈಗಾಗಲೇ ತಡೆಗೋಡೆ ಕಾಮಗಾರಿಯನ್ನು ಸಂಬಂಧಪಟ್ಟರು ಆರಂಭಿಸಿದ್ದಾರೆ. ನಿಮ್ಮ ರಿಪಬ್ಲಿಕ್ ವಾಹಿನಿ ನಿರಂತರವಾಗಿ ಸುದ್ದಿ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಸಂಬಂಧಪಟ್ಟವರು ಕಲ್ಲು ಹಾಕುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಗಮನಿಸಬಹುದು ಯಾವ ರೀತಿಯಾಗಿ ಕಡಲ ತೀರದಲ್ಲೂ ಕೂಡ ಈಗ ಬೃಹತ್ ಗಾತ್ರದ ಬಂಡೆಗಳನ್ನು ಹಾಕುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕಂತೇಳಿದ್ರೆ ಪ್ರತಿ ವರ್ಷ ಕೂಡ ಮಳೆಗಾಲದಲ್ಲಿ ತರಂಗಮೇಟ ಭಾಗದಲ್ಲಿ ಸಾಕಷ್ಟು ಪ್ರಮಾಣದ ಕಡಲ ಕೊರತೆ ಆಗ್ತದೆ. ಹೀಗಾಗಿ ಸಂಬಂಧಪಟ್ಟ ಒಂದು ಅಧಿಕಾರಿಗಳನ್ನು ಎಚ್ಚರಿಸುವ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಹೀಗಾಗಿ ಈ ಬಾರಿಯೂ ಕೂಡ ಕಲ್ಲನ್ನು ಅಂದರೆ ಮನೆಯ ಪಕ್ಕದಲ್ಲಿಯೇ ಕಲ್ಲನ್ನು ಹಾಕುವ ಕೆಲಸ ಕೂಡ ಮಾಡ್ತಾರೆ. ಆದರೆ ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಸಂಬಂಧಪಟ್ಟಂತೆ ಅಂದರೆ ದೊಡ್ಡ ಪ್ರಮಾಣದ ಕಲ್ಲುಗಳನ್ನು ಅಳವಡಿಸಬೇಕು, ಅಂದರೆ ಮಾತ್ರ ಇಲ್ಲಿ ತಡೆಗೋಡೆ ಕಾಮಗಾರಿ ಯಶಸ್ವಿ ಆದಂಗೆ ಕಾಣ್ತದೆ. ಯಾಕಂತೇಳಿದ್ರೆ ಸಣ್ಣ ಪ್ರಮಾಣದ ಕಲ್ಲುಗಳನ್ನು ಸಮುದ್ರ ಕೂಡ ಇಟ್ಕೊಳ್ಳೋದಿಲ್ಲ, ಅದನ್ನು ಮತ್ತೆ ಕೆಳಕ್ಕೆ ಬಿದ್ದು ಹೋಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಸಂಬಂಧಪಟ್ಟ ದೊಡ್ಡ ಪ್ರಮಾಣದ ಕಲ್ಲುಗಳನ್ನು ಹಾಕಿದರೆ ಮಾತ್ರ ಇಲ್ಲಿನ ಕಡಲ ತೀರಗಳನ್ನು ಉಳಿಸ್ಬೋದು, ಮನೆಗಳನ್ನು ಉಳಿಸ್ಬೋದು, ಮರಗಿಡಗಳನ್ನು ಉಳಿಸ್ಬೋದೆಂಬ ಅಭಿಪ್ರಾಯವನ್ನು ಸ್ಥಳೀಯರು ಕೂಡ ವ್ಯಕ್ತಪಡಿಸ್ತಾರೆ. ಒಟ್ಟಿನಲ್ಲಿ ಈ ಬಾರಿ ಕೂಡ ಸುಮಾರು 180 ಮೀಟರ್ವರೆಗೆ ಮಾತ್ರ ಸರ್ಕಾರದಿಂದ ಕಡಲ ತಡೆಗೋಡೆಯನ್ನು ಹಾಕುವ ಕೆಲಸಗಳನ್ನು ಕೂಡ ಕಾಮಗಾರಿ ಮಾಡಲಾಗ್ತಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಹೀಗಾಗಿ ಜನ ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೆ ಮಳೆಗಾಲದ ಪೂರ್ವದಲ್ಲಿ ಈ ಒಂದು ತಡೆಗೋಡೆ ಕಾಮಗಾರಿ ಆದರೆ ಮಳೆಗಾಲ ಸಂದರ್ಭದಲ್ಲಿ ಆಗುವಂಥ ಕಡಲ ಕೊರೆತ ತಪ್ಪಿಸಬಹುದು. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಜನಪ್ರತಿನಿಧಿಗಳು ಮಳೆಗಾಲದ ಪೂರ್ವದಲ್ಲಿ ತಡೆಗೋಡೆ ಕಾಮಗಾರಿಯನ್ನು ಮಾಡಿದರೆ ಕಡಲ ಕೊರೆತ ಆಗುವುದನ್ನು ತಪ್ಪಿಸಬಹುದಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಹಾರವಾಡದ ತರಂಗಮೇಟದಲ್ಲಿ ಈಗಾಗಲೇ ತಡೆಗೋಡೆ ಕಾಮಗಾರಿಯನ್ನು ಸಂಬಂಧಪಟ್ಟರು ಆರಂಭಿಸಿದ್ದಾರೆ. ನಿಮ್ಮ ರಿಪಬ್ಲಿಕ್ ವಾಹಿನಿ ನಿರಂತರವಾಗಿ ಸುದ್ದಿ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಸಂಬಂಧಪಟ್ಟವರು ಕಲ್ಲು ಹಾಕುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಗಮನಿಸಬಹುದು ಯಾವ ರೀತಿಯಾಗಿ ಕಡಲ ತೀರದಲ್ಲೂ ಕೂಡ ಈಗ ಬೃಹತ್ ಗಾತ್ರದ ಬಂಡೆಗಳನ್ನು ಹಾಕುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕಂತೇಳಿದ್ರೆ ಪ್ರತಿ ವರ್ಷ ಕೂಡ ಮಳೆಗಾಲದಲ್ಲಿ ತರಂಗಮೇಟ ಭಾಗದಲ್ಲಿ ಸಾಕಷ್ಟು ಪ್ರಮಾಣದ ಕಡಲ ಕೊರತೆ ಆಗ್ತದೆ. ಹೀಗಾಗಿ ಸಂಬಂಧಪಟ್ಟ ಒಂದು ಅಧಿಕಾರಿಗಳನ್ನು ಎಚ್ಚರಿಸುವ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಹೀಗಾಗಿ ಈ ಬಾರಿಯೂ ಕೂಡ ಕಲ್ಲನ್ನು ಅಂದರೆ ಮನೆಯ ಪಕ್ಕದಲ್ಲಿಯೇ ಕಲ್ಲನ್ನು ಹಾಕುವ ಕೆಲಸ ಕೂಡ ಮಾಡ್ತಾರೆ. ಆದರೆ ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಸಂಬಂಧಪಟ್ಟಂತೆ ಅಂದರೆ ದೊಡ್ಡ ಪ್ರಮಾಣದ ಕಲ್ಲುಗಳನ್ನು ಅಳವಡಿಸಬೇಕು, ಅಂದರೆ ಮಾತ್ರ ಇಲ್ಲಿ ತಡೆಗೋಡೆ ಕಾಮಗಾರಿ ಯಶಸ್ವಿ ಆದಂಗೆ ಕಾಣ್ತದೆ. ಯಾಕಂತೇಳಿದ್ರೆ ಸಣ್ಣ ಪ್ರಮಾಣದ ಕಲ್ಲುಗಳನ್ನು ಸಮುದ್ರ ಕೂಡ ಇಟ್ಕೊಳ್ಳೋದಿಲ್ಲ, ಅದನ್ನು ಮತ್ತೆ ಕೆಳಕ್ಕೆ ಬಿದ್ದು ಹೋಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಸಂಬಂಧಪಟ್ಟ ದೊಡ್ಡ ಪ್ರಮಾಣದ ಕಲ್ಲುಗಳನ್ನು ಹಾಕಿದರೆ ಮಾತ್ರ ಇಲ್ಲಿನ ಕಡಲ ತೀರಗಳನ್ನು ಉಳಿಸ್ಬೋದು, ಮನೆಗಳನ್ನು ಉಳಿಸ್ಬೋದು, ಮರಗಿಡಗಳನ್ನು ಉಳಿಸ್ಬೋದೆಂಬ ಅಭಿಪ್ರಾಯವನ್ನು ಸ್ಥಳೀಯರು ಕೂಡ ವ್ಯಕ್ತಪಡಿಸ್ತಾರೆ. ಒಟ್ಟಿನಲ್ಲಿ ಈ ಬಾರಿ ಕೂಡ ಸುಮಾರು 180 ಮೀಟರ್ವರೆಗೆ ಮಾತ್ರ ಸರ್ಕಾರದಿಂದ ಕಡಲ ತಡೆಗೋಡೆಯನ್ನು ಹಾಕುವ ಕೆಲಸಗಳನ್ನು ಕೂಡ ಕಾಮಗಾರಿ ಮಾಡಲಾಗ್ತಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಹೀಗಾಗಿ ಜನ ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೆ ಮಳೆಗಾಲದ ಪೂರ್ವದಲ್ಲಿ ಈ ಒಂದು ತಡೆಗೋಡೆ ಕಾಮಗಾರಿ ಆದರೆ ಮಳೆಗಾಲ ಸಂದರ್ಭದಲ್ಲಿ ಆಗುವಂಥ ಕಡಲ ಕೊರೆತ ತಪ್ಪಿಸಬಹುದು. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಜನಪ್ರತಿನಿಧಿಗಳು ಮಳೆಗಾಲದ ಪೂರ್ವದಲ್ಲಿ ತಡೆಗೋಡೆ ಕಾಮಗಾರಿಯನ್ನು ಮಾಡಿದರೆ ಕಡಲ ಕೊರೆತ ಆಗುವುದನ್ನು ತಪ್ಪಿಸಬಹುದಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಹಾರವಾಡದ ತರಂಗಮೇಟದಲ್ಲಿ ಈಗಾಗಲೇ ತಡೆಗೋಡೆ ಕಾಮಗಾರಿಯನ್ನು ಸಂಬಂಧಪಟ್ಟರು ಆರಂಭಿಸಿದ್ದಾರೆ. ನಿಮ್ಮ ರಿಪಬ್ಲಿಕ್ ವಾಹಿನಿ ನಿರಂತರವಾಗಿ ಸುದ್ದಿ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಸಂಬಂಧಪಟ್ಟವರು ಕಲ್ಲು ಹಾಕುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಗಮನಿಸಬಹುದು ಯಾವ ರೀತಿಯಾಗಿ ಕಡಲ ತೀರದಲ್ಲೂ ಕೂಡ ಈಗ ಬೃಹತ್ ಗಾತ್ರದ ಬಂಡೆಗಳನ್ನು ಹಾಕುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕಂತೇಳಿದ್ರೆ ಪ್ರತಿ ವರ್ಷ ಕೂಡ ಮಳೆಗಾಲದಲ್ಲಿ ತರಂಗಮೇಟ ಭಾಗದಲ್ಲಿ ಸಾಕಷ್ಟು ಪ್ರಮಾಣದ ಕಡಲ ಕೊರತೆ ಆಗ್ತದೆ. ಹೀಗಾಗಿ ಸಂಬಂಧಪಟ್ಟ ಒಂದು ಅಧಿಕಾರಿಗಳನ್ನು ಎಚ್ಚರಿಸುವ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಹೀಗಾಗಿ ಈ ಬಾರಿಯೂ ಕೂಡ ಕಲ್ಲನ್ನು ಅಂದರೆ ಮನೆಯ ಪಕ್ಕದಲ್ಲಿಯೇ ಕಲ್ಲನ್ನು ಹಾಕುವ ಕೆಲಸ ಕೂಡ ಮಾಡ್ತಾರೆ. ಆದರೆ ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಸಂಬಂಧಪಟ್ಟಂತೆ ಅಂದರೆ ದೊಡ್ಡ ಪ್ರಮಾಣದ ಕಲ್ಲುಗಳನ್ನು ಅಳವಡಿಸಬೇಕು, ಅಂದರೆ ಮಾತ್ರ ಇಲ್ಲಿ ತಡೆಗೋಡೆ ಕಾಮಗಾರಿ ಯಶಸ್ವಿ ಆದಂಗೆ ಕಾಣ್ತದೆ. ಯಾಕಂತೇಳಿದ್ರೆ ಸಣ್ಣ ಪ್ರಮಾಣದ ಕಲ್ಲುಗಳನ್ನು ಸಮುದ್ರ ಕೂಡ ಇಟ್ಕೊಳ್ಳೋದಿಲ್ಲ, ಅದನ್ನು ಮತ್ತೆ ಕೆಳಕ್ಕೆ ಬಿದ್ದು ಹೋಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಸಂಬಂಧಪಟ್ಟ ದೊಡ್ಡ ಪ್ರಮಾಣದ ಕಲ್ಲುಗಳನ್ನು ಹಾಕಿದರೆ ಮಾತ್ರ ಇಲ್ಲಿನ ಕಡಲ ತೀರಗಳನ್ನು ಉಳಿಸ್ಬೋದು, ಮನೆಗಳನ್ನು ಉಳಿಸ್ಬೋದು, ಮರಗಿಡಗಳನ್ನು ಉಳಿಸ್ಬೋದೆಂಬ ಅಭಿಪ್ರಾಯವನ್ನು ಸ್ಥಳೀಯರು ಕೂಡ ವ್ಯಕ್ತಪಡಿಸ್ತಾರೆ. ಒಟ್ಟಿನಲ್ಲಿ ಈ ಬಾರಿ ಕೂಡ ಸುಮಾರು 180 ಮೀಟರ್ವರೆಗೆ ಮಾತ್ರ ಸರ್ಕಾರದಿಂದ ಕಡಲ ತಡೆಗೋಡೆಯನ್ನು ಹಾಕುವ ಕೆಲಸಗಳನ್ನು ಕೂಡ ಕಾಮಗಾರಿ ಮಾಡಲಾಗ್ತಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಹೀಗಾಗಿ ಜನ ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೆ ಮಳೆಗಾಲದ ಪೂರ್ವದಲ್ಲಿ ಈ ಒಂದು ತಡೆಗೋಡೆ ಕಾಮಗಾರಿ ಆದರೆ ಮಳೆಗಾಲ ಸಂದರ್ಭದಲ್ಲಿ ಆಗುವಂಥ ಕಡಲ ಕೊರೆತ ತಪ್ಪಿಸಬಹುದು. ಹೀಗಾಗಿ
ಸಂಬಂಧಪಟ್ಟ ಸರ್ಕಾರ ಜನಪ್ರತಿನಿಧಿಗಳು ಮಳೆಗಾಲದ ಪೂರ್ವದಲ್ಲಿ ತಡೆಗೋಡೆ ಕಾಮಗಾರಿಯನ್ನು ಮಾಡಿದರೆ ಕಡಲ ಕೊರತೆ ಆಗುವುದನ್ನು ತಪ್ಪಿಸಬಹುದಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಹಾರವಾಡದ ತರಂಗಂಬೇಟದಲ್ಲಿ ಈಗಾಗಲೇ ತಡೆಗೋಡೆ ಕಾಮಗಾರಿಯನ್ನು ಸಂಬಂಧಪಟ್ಟರು ಆರಂಭಿಸಿದ್ದಾರೆ. ನಿಮ್ಮ ರಿಪಬ್ಲಿಕ್ ವಾಹಿನಿ ನಿರಂತರವಾಗಿ ಸುದ್ದಿ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಸಂಬಂಧಪಟ್ಟವರು ಕಲ್ಲು ಹಾಕುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಗಮನಿಸಬಹುದು ಯಾವ ರೀತಿಯಾಗಿ ಕಡಲ ತೀರದಲ್ಲೂ ಕೂಡ ಈಗ ಬೃಹತ್ ಗಾತ್ರದ ಬಂಡೆಗಳನ್ನು ಹಾಕುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಕೂಡ ಮಳೆಗಾಲದಲ್ಲಿ ತರಂಗಮೇಟ ಭಾಗದಲ್ಲಿ ಸಾಕಷ್ಟು ಪ್ರಮಾಣದ ಕಡಲ ಕೊರತೆ ಆಗ್ತದೆ. ಹೀಗಾಗಿ ಸಂಬಂಧಪಟ್ಟ ಒಂದು ಅಧಿಕಾರಿಗಳನ್ನು ಎಚ್ಚರಿಸುವ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಹೀಗಾಗಿ ಈ ಬಾರಿಯೂ ಕೂಡ ಕಲ್ಲನ್ನು ಅಂದರೆ ಮನೆಯ ಪಕ್ಕದಲ್ಲಿಯೇ ಕಲ್ಲನ್ನು ಹಾಕುವ ಕೆಲಸ ಕೂಡ ಮಾಡ್ತಾರೆ. ಆದರೆ ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಸಂಬಂಧಪಟ್ಟಂತೆ ಅಂದರೆ ದೊಡ್ಡ ಪ್ರಮಾಣದ ಕಲ್ಲುಗಳನ್ನು ಅಳವಡಿಸಬೇಕು, ಅಂದರೆ ಮಾತ್ರ ಇಲ್ಲಿ ತಡೆಗೋಡೆ ಕಾಮಗಾರಿ ಯಶಸ್ವಿ ಆದಂಗೆ ಕಾಣ್ತದೆ. ಯಾಕಂತ ಹೇಳಿದ್ರೆ ಸಣ್ಣ ಪ್ರಮಾಣದ ಕಲ್ಲುಗಳನ್ನು ಸಮುದ್ರ ಕೂಡ ಇಟ್ಕೊಳ್ಳೋದಿಲ್ಲ, ಅದನ್ನು ಮತ್ತೆ ಕೆಳಕ್ಕೆ ಬಿದ್ದು ಹೋಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಸಂಬಂಧಪಟ್ಟ ದೊಡ್ಡ ಪ್ರಮಾಣದ ಕಲ್ಲುಗಳನ್ನು ಹಾಕಿದರೆ ಮಾತ್ರ ಇಲ್ಲಿನ ಕಡಲ ತೀರಗಳನ್ನು ಉಳಿಸ್ಬೋದು, ಮನೆಗಳನ್ನು ಉಳಿಸ್ಬೋದು, ಮರಗಿಡಗಳನ್ನು ಉಳಿಸ್ಬೋದೆಂಬ ಅಭಿಪ್ರಾಯವನ್ನು ಸ್ಥಳೀಯರು ಕೂಡ ವ್ಯಕ್ತಪಡಿಸ್ತಾರೆ. ಒಟ್ಟಿನಲ್ಲಿ ಈ ಬಾರಿ ಕೂಡ ಸುಮಾರು 180 ಮೀಟರ್ವರೆಗೆ ಮಾತ್ರ ಸರ್ಕಾರದಿಂದ ತಡೆಗೋಡೆಯನ್ನು ಹಾಕುವ ಕೆಲಸಗಳನ್ನು ಕೂಡ ಕಾಮಗಾರಿ ಮಾಡಲಾಗ್ತಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಹೀಗಾಗಿ ಜನ ಕೂಡ ನಿಟ್ಟುಸಿರುಬಿಟ್ಟಿದ್ದಾರೆ. ಆದರೆ ಮಳೆಗಾಲದ ಪೂರ್ವದಲ್ಲಿ ಈ ಒಂದು ತಡೆಗೋಡೆ ಕಾಮಗಾರಿ ಆದರೆ ಮಳೆಗಾಲ ಸಂದರ್ಭದಲ್ಲಿ ಆಗುವಂಥ ಕಡಲ ಕೊರೆತ ತಪ್ಪಿಸಬಹುದು. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಜನಪ್ರತಿನಿಧಿಗಳು ಮಳೆಗಾಲದ ಪೂರ್ವದಲ್ಲಿ ತಡೆಗೋಡೆ ಕಾಮಗಾರಿಯನ್ನು ಮಾಡಿದರೆ ಕಡಲ ಕೊರತೆ ಆಗುವುದನ್ನು ತಪ್ಪಿಸಬಹುದಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಹಾರವಾಡದ ತರಂಗಂಬೇಟದಲ್ಲಿ ಈಗಾಗಲೇ ತಡೆಗೋಡೆ ಕಾಮಗಾರಿಯನ್ನು ಸಂಬಂಧಪಟ್ಟರು ಆರಂಭಿಸಿದ್ದಾರೆ. ನಿಮ್ಮ ರಿಪಬ್ಲಿಕ್ ವಾಹಿನಿ ನಿರಂತರವಾಗಿ ಸುದ್ದಿ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಸಂಬಂಧಪಟ್ಟವರು ಕಲ್ಲು ಹಾಕುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಗಮನಿಸಬಹುದು ಯಾವ ರೀತಿಯಾಗಿ ಕಡಲ ತೀರದಲ್ಲೂ ಕೂಡ ಈಗ ಬೃಹತ್ ಗಾತ್ರದ ಬಂಡೆಗಳನ್ನು ಹಾಕುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಕೂಡ ಮಳೆಗಾಲದಲ್ಲಿ ತರಂಗಮೇಟ ಭಾಗದಲ್ಲಿ ಸಾಕಷ್ಟು ಪ್ರಮಾಣದ ಕಡಲ ಕೊರತೆ ಆಗ್ತದೆ. ಹೀಗಾಗಿ ಸಂಬಂಧಪಟ್ಟ ಒಂದು ಅಧಿಕಾರಿಗಳನ್ನು ಎಚ್ಚರಿಸುವ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಹೀಗಾಗಿ ಈ ಬಾರಿಯೂ ಕೂಡ ಕಲ್ಲನ್ನು ಅಂದರೆ ಮನೆಯ ಪಕ್ಕದಲ್ಲಿಯೇ ಕಲ್ಲನ್ನು ಹಾಕುವ ಕೆಲಸ ಕೂಡ ಮಾಡ್ತಾರೆ. ಆದರೆ ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಸಂಬಂಧಪಟ್ಟಂತೆ ಅಂದರೆ ದೊಡ್ಡ ಪ್ರಮಾಣದ ಕಲ್ಲುಗಳನ್ನು ಅಳವಡಿಸಬೇಕು, ಅಂದರೆ ಮಾತ್ರ ಇಲ್ಲಿ ತಡೆಗೋಡೆ ಕಾಮಗಾರಿ ಯಶಸ್ವಿ ಆದಂಗೆ ಕಾಣ್ತದೆ. ಯಾಕಂತ ಹೇಳಿದ್ರೆ ಸಣ್ಣ ಪ್ರಮಾಣದ ಕಲ್ಲುಗಳನ್ನು ಸಮುದ್ರ ಕೂಡ ಇಟ್ಕೊಳ್ಳೋದಿಲ್ಲ, ಅದನ್ನು ಮತ್ತೆ ಕೆಳಕ್ಕೆ ಬಿದ್ದು ಹೋಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಸಂಬಂಧಪಟ್ಟ ದೊಡ್ಡ ಪ್ರಮಾಣದ ಕಲ್ಲುಗಳನ್ನು ಹಾಕಿದರೆ ಮಾತ್ರ ಇಲ್ಲಿನ ಕಡಲ ತೀರಗಳನ್ನು ಉಳಿಸ್ಬೋದು, ಮನೆಗಳನ್ನು ಉಳಿಸ್ಬೋದು, ಮರಗಿಡಗಳನ್ನು ಉಳಿಸ್ಬೋದೆಂಬ ಅಭಿಪ್ರಾಯವನ್ನು ಸ್ಥಳೀಯರು ಕೂಡ ವ್ಯಕ್ತಪಡಿಸ್ತಾರೆ. ಒಟ್ಟಿನಲ್ಲಿ ಈ ಬಾರಿ ಕೂಡ ಸುಮಾರು 180 ಮೀಟರ್ವರೆಗೆ ಮಾತ್ರ ಸರ್ಕಾರದಿಂದ ತಡೆಗೋಡೆಯನ್ನು ಹಾಕುವ ಕೆಲಸಗಳನ್ನು ಕೂಡ ಕಾಮಗಾರಿ ಮಾಡಲಾಗ್ತಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಹೀಗಾಗಿ ಜನ ಕೂಡ ನಿಟ್ಟುಸಿರುಬಿಟ್ಟಿದ್ದಾರೆ. ಆದರೆ ಮಳೆಗಾಲದ ಪೂರ್ವದಲ್ಲಿ ಈ ಒಂದು ತಡೆಗೋಡೆ ಕಾಮಗಾರಿ ಆದರೆ ಮಳೆಗಾಲ ಸಂದರ್ಭದಲ್ಲಿ ಆಗುವಂಥ ಕಡಲ ಕೊರೆತ ತಪ್ಪಿಸಬಹುದು. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಜನಪ್ರತಿನಿಧಿಗಳು ಮಳೆಗಾಲದ ಪೂರ್ವದಲ್ಲಿ ತಡೆಗೋಡೆ ಕಾಮಗಾರಿಯನ್ನು ಮಾಡಿದರೆ ಕಡಲ ಕೊರತೆ ಆಗುವುದನ್ನು ತಪ್ಪಿಸಬಹುದಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.